ಮಲೆನಾಡಿನ ಮಡಿಲು ಸಾಂಸ್ಕೃತಿಕ ಪರಂಪರೆಯ ತವರೂರು ಸಾಗರ ತಾಲೂಕಿನ ಕೆಳದಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ. ಕೆಳದಿ ಸಂಸ್ಥಾನದ ಇತಿಹಾಸವನ್ನು ಸಾರುವ ಈ ನೆಲ ಇಂದು ಕಣ್ಣೀರು ಹಾಕ್ತಿದೆ. ಪುಸ್ತಕದಲ್ಲಿ ಓದಿ ಕಲ್ಪನೆಗಳನ್ನ ಹೊತ್ತು ಬರುವ ಪ್ರವಾಸಿಗರಿಗೆ ಇಲ್ಲಿ ಸಿಕ್ತಿರುವುದು ಮಾತ್ರ ನಿರಾಸೆ. ಹೌದು, ವಿಶ್ವವಿಖ್ಯಾತ ಕೆಳದಿ ದೇವಸ್ಥಾನದ ಆವರಣದಲ್ಲಿ ಕನಿಷ್ಠ ಸೌಲಭ್ಯಗಳಿಲ್ಲದೆ ಪ್ರವಾಸಿಗರು ಪರದಾಡುತ್ತಿದ್ದಾರೆ. ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕ ಆಕ್ರೋಶ ಸ್ಫೋಟಗೊಂಡಿದೆ. ಈ ಬಗ್ಗೆ ಒಂದು ವಿಸ್ತೃತ ವರದಿ ಇಲ್ಲಿದೆ ನೋಡಿ. ಪಶ್ಚಿಮ ಘಟ್ಟಗಳ ಹಸಿರು ಹೊದಿಕೆ, ಜಲಪಾತಗಳ ನಿನಾದದ ನಡುವೆ ಕಂಗೊಳಿಸುವ ಸಾಗರ ತಾಲೂಕು ಪ್ರವಾಸೋದ್ಯಮದ ಪ್ರಮುಖ ಕೇಂದ್ರ. ಅದರಲ್ಲೂ ಕೆಳದಿ ಸಂಸ್ಥಾನದ ಇತಿಹಾಸವನ್ನ ಅರಸಿ ನಿತ್ಯ ನೂರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಎದುರಾಗುತ್ತಿರುವುದು ಮಾತ್ರ ಘೋರ ಅನುಭವ. ಐತಿಹಾಸಿಕ ಕೆಳದಿ ದೇವಸ್ಥಾನದ ಆವರಣದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿರೋದು ಇಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆ. ಕನಿಷ್ಠ ಶೌಚಾಲಯ ಸೌಲಭ್ಯವಿಲ್ಲದೆ ಮಹಿಳೆಯರು, ಹಿರಿಯರು ಮತ್ತು ಮಕ್ಕಳು ಪಡುತ್ತಿರುವ ಪಾಡು ಹೇಳತೀರದು. ಕುಡಿಯುವ ನೀರಿಲ್ಲ, ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆಯೂ ಇಲ್ಲ. ರಾಜ್ಯದ ಪ್ರಮುಖ ಪ್ರವಾಸಿ ತಾಣವೆಂದು ಕರೆಸಿಕೊಳ್ಳುವ ಈ ಜಾಗದಲ್ಲಿ ವ್ಯವಸ್ಥೆಗಳೇ ಇಲ್ಲದಿರುವುದು ಇಲಾಖೆಯ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಂತಿದೆ. ಶೌಚಾಲಯವಿಲ್ಲದ ಕಾರಣ ಅನಿವಾರ್ಯವಾಗಿ ಪ್ರವಾಸಿಗರು ತೆರೆದ ಜಾಗಗಳನ್ನ ಅವಲಂಬಿಸಬೇಕಿದೆ. ಇದು ಪರಿಸರ ಮಾಲಿನ್ಯಕ್ಕೆ ದಾರಿಯಾಗುವುದಲ್ಲದೆ ಸಾಂಕ್ರಾಮಿಕ ರೋಗಗಳ ಭೀತಿಯನ್ನು ಹುಟ್ಟುಹಾಕಿದೆ. ದೂರದ ಊರುಗಳಿಂದ ಆಸೆಯಿಂದ ಬರುವ ಜನರಿಗೆ ಈ ಅವ್ಯವಸ್ಥೆ ಅಸಹ್ಯ ಹುಟ್ಟಿಸುತ್ತಿದೆ. ಇದು ಕೇವಲ ಪ್ರವಾಸಿಗರ ಅಸಮಾಧಾನಕ್ಕೆ ಸೀಮಿತವಾಗಿಲ್ಲ, ಬದಲಿಗೆ ಸ್ಥಳೀಯ ಆರ್ಥಿಕತೆಯ ಮೇಲೂ ಬರೆ ಎಳೆಯುತ್ತದೆ. ಪ್ರವಾಸಿಗರ ಸಂಖ್ಯೆ ಕುಸಿದ್ರೆ ಇಲ್ಲಿನ ಹೋಟೆಲ್ ಮಾಲೀಕರು, ಸಣ್ಣ ಅಂಗಡಿಗಳ ವ್ಯಾಪಾರಿಗಳು ಮತ್ತು ಗೈಡ್ಗಳ ಜೀವನೋಪಾಯಕ್ಕೆ ಹೊಡೆತ ಬೀಳಲಿದೆ. ಇತಿಹಾಸವನ್ನ ರಕ್ಷಿಸಬೇಕಾದ ಇಲಾಖೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲು ಯಾಕೆ ಹಿಂದೇಟು ಹಾಕ್ತಿದೆ ಎಂಬುದು ಸ್ಥಳೀಯರ ಪ್ರಶ್ನೆ. ಕೆಳದಿ ಅಂತ ಹೊರಟಾಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕೆಳದಿಯ ಬಗ್ಗೆ ಇತಿಹಾಸವೇ ಇದೆ. ಅದರಲ್ಲೂ ವಿಶೇಷವಾಗಿ ಕೆಳದಿ ಚೆನ್ನಮ್ಮ ಇರ್ಬೋದು, ರಾಜ್ ಇರ್ಬೋದು, ಹಾಗೂ ಅಲ್ಲಿರುವಂತ ದೇವಸ್ಥಾನ ಇರ್ಬೋದು. ಮಲೆನಾಡು ಅಂತೇಳಿ ನೀವೆಲ್ಲರೂ ಪ್ರವಾಸಕ್ಕೆ ಹೊರಟ್ರೆ ಕೆಳದಿ ದೇವಸ್ಥಾನಕ್ಕೆ ಬಂದೇ ಬರ್ತೀರಾ, ಕೆಳದಿ ದೇವಸ್ಥಾನವನ್ನ ನೀವು ನೋಡ್ತೀರಾ. ಆದ್ರೆ ನಮ್ಮ ಕೆಳದಿ ದೇವಸ್ಥಾನದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಎಲ್ಲಾ ಕಸಗಳು ಸಿಕ್ಕಾಪಟ್ಟೆ ಬಿದ್ದಿದೆ. ಇದನ್ನೆಲ್ಲವನ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ತಗೊಬೇಕು. ಈಗಾಗ್ಲೇ ಶಾಲಾ ಮಕ್ಕಳುಗಳು ಪ್ರವಾಸಕ್ಕೆ ಬರ್ತಾರೆ, ರಾಜ್ಯದಿಂದ ಮೂಲೆ ಮೂಲೆಯಿಂದ ಪ್ರವಾಸಕ್ಕೆ ಬರ್ತಾರೆ, ಹೊರ ರಾಜ್ಯದಿಂದ ಬರ್ತಾರೆ, ಆಮೇಲೆ ಹೊರ ದೇಶದಿಂದ ಬರ್ತಾರೆ, ವಿದೇಶಿಗಳು ಬರ್ತಾರೆ. ಅಂತ ಬರುವಂತ ಪ್ರವಾಸದ ಜಾಗವಾದಂತ ಕೆಳದಿ ದೇವಸ್ಥಾನದಲ್ಲಿ ಒಂದು ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಖಂಡಿತವಾಗೂ ನಮ್ಗೆಲ್ರಿಗೂ ಬೇಜಾರಾಗುವಂತ ವಿಚಾರ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಖಂಡಿತ ಇನ್ನೂ ಬೇಜಾರಾಗುತ್ತೆ. ಇದಕ್ಕೆ ನಿಮ್ಗೆ ಏನ್ ಸಹಕಾರ ಬೇಕು? ನಾವು ಸ್ಥಳೀಯರು ಅಲ್ಲಿ ನಾವು ನಿಮ್ಗೆ ಸಹಕಾರ ಕೊಡಕ್ಕೆ ರೆಡಿ ಇದ್ದೀವಿ. ದಯಮಾಡಿ ನಿಮ್ಮಲ್ಲಿ ಒಂದು ಮನವಿ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ದಯಮಾಡಿ ಆದಷ್ಟು ಬೇಗ ಅಲ್ಲೊಂದು ಶೌಚಾಲಯ ವ್ಯವಸ್ಥೆಯನ್ನು ಮಾಡಬೇಕು, ಮೂಲಭೂತ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೇವೆ. ನಮಸ್ಕಾರ. ಈ ಕುರಿತು ನಮ್ಮ ವಾಹಿನಿಯ ಗೌರವ ಸಂಪಾದಕರಾದ ಸೂರಜ್ ನಾಯರ್ ಅವರು ಸ್ಥಳದಿಂದಲೇ ಮಾತನಾಡಿದ್ದಾರೆ. ಸೂರಜ್ ನಾಯರ್ ಅವರ ಆನ್ ಗ್ರೌಂಡ್ ರಿಪೋರ್ಟಿಂಗ್ ಇಲ್ಲಿದೆ ನೋಡಿ. ನಮ್ಮ ರಾಜ್ಯದ ಒಂದು ಹೆಮ್ಮೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರ್ತಕ್ಕಂತಹ ಕೆಳದಿಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದಿರುವುದು ನಿಜಕ್ಕೂ ಬೇಸರದ ಸಂಗತಿ. ಜಿಲ್ಲೆ, ಹೊರ ರಾಜ್ಯಗಳಿಂದ ಸಾಕಷ್ಟು ಪ್ರವಾಸಿಗರು ಈ ಒಂದು ಪ್ರಸಿದ್ಧ ಪ್ರವಾಸಿ ತಾಣಗಳ ವೀಕ್ಷಣೆಗೆಂದು ಆಗಮಿಸುತ್ತಾರೆ. ಇದರಲ್ಲಿ ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಹಾಗೂ ಹಿರಿಯರಿಗೆ ಒಂದು ಕನಿಷ್ಠ ಪಕ್ಷ ಒಂದು ಮೂಲಭೂತ ಸೌಲಭ್ಯಗಳಿಲ್ಲದಿರುವುದರಿಂದ ಸಾಕಷ್ಟು ಸಮಸ್ಯೆಯನ್ನ ಈ ಒಂದು ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಅನುಭವಿಸುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಇದು ಹೀಗೆ ಮುಂದುವರೆದರೆ ಸ್ಥಳೀಯ ಆರ್ಥಿಕತೆಗೂ ಸಹ ಹೊಡೆತ ಬೀಳುತ್ತದೆ. ಕಾರಣ ಅಷ್ಟೇ, ಪ್ರವಾಸೋದ್ಯಮದಿಂದ ಕೆಲವೊಂದು ಆರ್ಥಿಕ ಬೆಳವಣಿಗೆಗೆ, ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ನೀಡುವಂತಾಗುತ್ತದೆ. ಆದರೆ ಈ ಒಂದು ಪರಿಸ್ಥಿತಿ ನೋಡಿದರೆ ಪ್ರವಾಸಿಗರು ಬರುವುದು ವಿರಳಾತಿ ವಿರಳ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಸಂಬಂಧಪಟ್ಟಂತಹ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ನಮ್ಮ ಪುರಾತತ್ವ ಇಲಾಖೆ ಏನು ಪ್ರಸಿದ್ಧ ಒಂದು ಹಳೆಯ ಕುರುಹುಗಳು ಹಾಗೂ ಪ್ರಸಿದ್ಧ ದೇವಾಲಯದ ಸಂರಕ್ಷಣೆಗೆ ಮುತುವರ್ಜಿ ವಹಿಸಿದೆ, ಅದರ ಜೊತೆಗೆ ಕನಿಷ್ಠ ಒಂದು ಮೂಲಭೂತ ವ್ಯವಸ್ಥೆಯನ್ನು ಒದಗಿಸುವುದರಲ್ಲೂ ಸಹ ಸಹಕಾರ ನೀಡಬೇಕು. ಈ ಒಂದು ಪ್ರಸಿದ್ಧ ಪ್ರವಾಸಿ ತಾಣವನ್ನ ಇನ್ನಷ್ಟು ಬೆಳವಣಿಗೆ ನೀಡಬೇಕು, ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು. ಕನಿಷ್ಠ ಪಕ್ಷ ಮೂಲಭೂತ ಸೌಲಭ್ಯಗಳಾದರೂ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಪುರಾತತ್ವ ಇಲಾಖೆ ತತ್ಕ್ಷಣವೇ ಒಂದು ಕ್ರಮ ತೆಗೆದು. ಇತಿಹಾಸ ಪ್ರಸಿದ್ಧ ಕೆಳದಿಯ ಈ ದುಸ್ಥಿತಿ ನಿಜಕ್ಕೂ ದುರದೃಷ್ಟಕರ. ಇನ್ನಾದರೂ ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ತುಕೊಳ್ಳುವುದೇ?
ಕೆಳದಿಯ ಐತಿಹಾಸಿಕ ಘನತೆಗೆ ತಕ್ಕಂತೆ ಸೌಲಭ್ಯಗಳನ್ನು ಕಲ್ಪಿಸಿ ಪ್ರವಾಸಿಗರ ಹಿತ ಕಾಪಾಡುವುದೇ ಕಾದು ನೋಡಬೇಕಿದೆ. ನೀವು ನೋಡ್ತಿದ್ದೀರಿ ಸುದ್ದಿಮನೆ ನ್ಯೂಸ್ ಡಿಜಿಟಲ್ ಮೀಡಿಯಾ. ಕೋ-ಸ್ಪಾನ್ಸರ್ಸ್ ನಿಮ್ಮ ನೆಚ್ಚಿನ ಹಾಗೂ ನಂಬಿಕಸ್ಥ ಸಂಸ್ಥೆಗಳಾದ RBD ಗ್ರೂಪ್ ಆಫ್ ಕಂಪನೀಸ್, ರಾಯಲ್ ಬೆವರೇಜಸ್ ಡಿಪೋ, ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ರಾಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, RBD ಮೋಟರ್ಸ್, RBD ಸೌಹಾರ್ದ ಸಹಕಾರ ಸಂಘ ನಿಯಮಿತ, ಸಾಗರ. ಇದು ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿಮನೆ ಡಿಜಿಟಲ್ ಮೀಡಿಯಾ, ಸತ್ಯದ ದಾರಿ, ಜನಸಾಮಾನ್ಯರ ಧ್ವನಿ.